ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮನ್ನೆಲ್ಲರನ್ನು ಮತ್ತೊಂದು ಸಾರಿ ನಾನು ಪಾಸ್ಟರ್ ಕುಮಾರ್ ಬಾಂಬೆ ನಿಮ್ಮನ್ನೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತೇನೆ. ಯೇಸು ಸ್ವಾಮಿ ಈ ದಿನದಲ್ಲಿ ಮಾಡಿದ ಉಪಕಾರಕ್ಕಾಗಿ ಆತನ ಪಾದದಲ್ಲಿ ನಾವು ನಮ್ಮೆಲ್ಲರನ್ನು ನಮ್ಮ ಆತ್ಮ ಪ್ರಾಣ ಶರೀರವನ್ನು ಆತನ ಪಾದದಲ್ಲಿ ಸಮರ್ಪಣೆ ಮಾಡಿಕೊಳ್ಳೋಣ. ಕರ್ತನಾದ ಯೇಸುವಿನ ನಾಮದಲ್ಲಿ ಈ ದಿನದ ವಾಕ್ಯದ ನಾವು ನೋಡಿಕೊಳ್ಳೋಣ. ಪ್ರಿಯ ಜನರೇ, ಕೀರ್ತನೆ 103ನೇ ಕೀರ್ತನೆಯಲ್ಲಿ ನಾವು 1ರಿಂದ 5 ಕೀರ್ತನೆಗಳನ್ನು ಓದಿಕೊಳ್ಳೋಣ. ಯೇಸುವಿನ ನಾಮದಲ್ಲಿ ಓದಿಕೊಳ್ಳೋಣ. ಕೀರ್ತನೆ 103 1, 2, 3, 4 ಮತ್ತು 5ನೇ ವಾಕ್ಯಗಳನ್ನು ಓದಿಕೊಳ್ಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಗಳೇ ಆತನ ಪವಿತ್ರವಾದ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳಿಂದ ಕಿರೀಟದಿಂದ ನಿನ್ನನ್ನು ಸುಂದರಿಸುವವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶಯವನ್ನು ಪೂರ್ತಿಗೊಳಿಸುತ್ತಾನೆ. ಹಾಲೆಲೂಯ. ಕರ್ತನ ನಾಮದಲ್ಲಿ ಈ ಒಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ ಏನಂದರೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ದಾವೀದನ ಮನಸ್ಸನ್ನು ಯೆಹೋವನನ್ನು ಕೊಂಡಾಡಿತು. ಅಬ್ರಾಮನ ಮನಸ್ಸನ್ನು ಯೆಹೋವನನ್ನು ಮಾತ್ರ ಕೊಂಡಾಡಿತು. ಇಸಾಕ ಮತ್ತು ಸಮುವೇಲನ ಮನಸ್ಸನ್ನು ಯೆಹೋವನನ್ನು ಕೊಂಡಾಡಿತು. ಮತ್ತು ಯಾಕೋಬ, ಯೋಹಾನ ಮತ್ತು ಇರ್ಮಿಯ, ಯೆಶಾಯ ಇವರೆಲ್ಲರದು ಮನಸ್ಸನ್ನು ಯೆಹೋವನನ್ನು ಕೊಂಡಾಡಿತು. ಅದಕ್ಕೋಸ್ಕರ ಪ್ರಿಯರೇ, ಅವರನ್ನು ದೇವರು ಪ್ರವಾದನೆಯಾಗಿ ಮಾಡಿದ್ದರು. ಹಾಲೆಲೂಯ. ಯಾಕಂದರೆ ಆತನು ಶ್ರೇಷ್ಠ ವರಗಳಿಂದ ನಮ್ಮನ್ನು ತುಂಬಿಸುತ್ತಾನೆ. ಅಂದರೆ ಈಗ ಯೆರೆಮೀಯನ ಪ್ರವಾದನೆಯನ್ನು ಮಾಡಿದ. ಹಾಲೆಲೂಯ. ದಾವೀದನನ್ನು ಗೋಲಿಯಾತನದಿಂದ ಜಯವನ್ನು ಕೊಟ್ಟು ನಡೆಸಿದ. ಯಾಕೆ? ದೇವರಲ್ಲಿ ಇವರು ಎಲ್ಲರೂ ಏನಿದ್ದರು ಅಂದರೆ ಮನಪೂರ್ವಕವಾಗಿ ಸಮರ್ಪಣೆ ಮಾಡಿದ್ದರು. ತನ್ನನ್ನು, ತನ್ನ ಜೀವವನ್ನು, ತನ್ನ ಆತ್ಮ ಪ್ರಾಣ ಶರೀರವನ್ನು ಕರ್ತನಾದ ಯೇಸುವಿನ ನಾಮದಲ್ಲಿ ಯೆಹೋವನ ದೇವರದಲ್ಲಿ ಅವರು ಸಮರ್ಪಣೆ ಮಾಡಿದಾಗ ಅವರಿಗೆ ದೇವರು ಶ್ರೇಷ್ಠ ವರಗಳಿಂದ ತುಂಬಿಸಿದ. ಹಾಲೆಲೂಯ. ಈ ದಿನದಲ್ಲಿ ಕರ್ತನೆ, ಪ್ರಿಯ ಜನರೇ, ಕರ್ತನಾದ ಯೇಸುವಿನ ನಾಮದಲ್ಲಿ ನಾವು ನಮ್ಮ ಆತ್ಮ ಪ್ರಾಣ ಶರೀರ, ನಮ್ಮ ಕಷ್ಟಗಳು, ನಮ್ಮ ದುಃಖಗಳು, ನಮ್ಮ ರೋಗಗಳು, ನಮ್ಮ ವ್ಯಾಧಿಗಳು, ನಮ್ಮ ಕಷ್ಟಗಳು, ನಮ್ಮ ಕೊರತೆಗಳನ್ನು ಯೇಸುವಿನ ನಾಮದಲ್ಲಿ ನಾವು ಸಮರ್ಪಣೆ ಮಾಡುವಾಗ ಆತನು ನಮ್ಮನ್ನು ಶ್ರೇಷ್ಠ ವರಗಳಿಂದ ತುಂಬಿಸುತ್ತಾನೆ. ಹಾಲೆಲೂಯ. ಪರಿಶುದ್ಧ ಆತ್ಮ ನಮ್ಮನ್ನು ಶ್ರೇಷ್ಠ ವರಗಳಿಂದ ತುಂಬಿಸುತ್ತಾನೆ. ಆತನು ನಮ್ಮ ಅಪರಾಧಗಳನ್ನು ಕ್ಷಮಾಪಣೆ ಮಾಡ್ತಾನೆ. ಪ್ರೀತಿ ಮತ್ತು ಶಾಂತಿದಿಂದ ನಮ್ಮನ್ನು ತುಂಬಿಸುತ್ತಾನೆ. ಯಾಕಂದರೆ ಪ್ರಿಯರೇ, ನೋಡ್ರಿ, 2ನೇ ವಾಕ್ಯದಲ್ಲಿ 3ನೇ ವಾಕ್ಯದಲ್ಲಿ ಆತನನ್ನು ಏನು ಹೇಳ್ತಾ ಇದ್ದಾನೆ ನೋಡ್ರಿ. 3ನೇ ವಾಕ್ಯ ಓದ್ರಿ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು. ಹಾಗಾದ್ರೆ ನಾವು ದೇವರು ನಮ್ಮ ಅಪರಾಧಗಳನ್ನು ಕ್ಷಮಿಸಬೇಕಾದ್ರೆ ನಾವು ನಮ್ಮ ಅಪರಾಧಗಳನ್ನು ಕರ್ತನಾದ ಯೇಸುವಿನ ಪಾದದಲ್ಲಿ ಬಂದು ಸ್ವೀಕರಿಸಿ ನಮ್ಮ ಅಪರಾಧಗಳನ್ನು ನಮ್ಮ ಬಾಯದಿಂದ ಅಂಗೀಕಾರ ಮಾಡಿಕೊಂಡು, ಕರ್ತನೇ ನನ್ನನ್ನು ಬದಲಾಯಿಸು ಸ್ವಾಮಿ, ಈ ತಪ್ಪು ಆಗುತ್ತಾ ಇದೆ ಸ್ವಾಮಿ, ತಪ್ಪು ಆಗಬಾರದ ಹಾಗೆ, ಪಾಪ ಆಗಬಾರದ ಹಾಗೆ, ನಿನ್ನ ವಿರುದ್ಧವಾಗಿ ಕಾರ್ಯವನ್ನು ಮಾಡಬಾರದ ಹಾಗೆ ನನ್ನ ಜೀವನವನ್ನು, ನನ್ನ ಕುಟುಂಬವನ್ನು, ನನ್ನ ಮಕ್ಕಳನ್ನು, ನಮ್ಮ ಎಲ್ಲ ರಕ್ತ ಸಂಬಂಧಿಗಳನ್ನು ಪಾಪದಿಂದ ನೀನು ಬಿಡಿಸು. ಪಾಪದಿಂದ ನಮ್ಮನ್ನು ಕ್ಷಮಾಪಣೆ ಮಾಡುವಂತ ನೀವು ಪ್ರಾರ್ಥನೆ ಮಾಡಿದರೆ ಕರ್ತನಾದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಶ್ರೇಷ್ಠ ವರಗಳಿಂದ ನಿಮ್ಮನ್ನು ತುಂಬಿಸುತ್ತಾನೆ. ಈ ದಿನದಲ್ಲಿ ನೀವು ಕರ್ತನಾದ ಯೇಸುವಿನ ಪಾದದಲ್ಲಿ ನಿಮ್ಮನ್ನು ನೀವು, ನಿಮ್ಮ ಆತ್ಮ ಪ್ರಾಣ ಶರೀರವನ್ನು, ಹೃದಯವನ್ನು ಮನಪೂರ್ವಕವಾಗಿ ಆತನಿಗೆ ಸಮರ್ಪಣೆ ಮಾಡಿರಿ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದಿಸಲಿ.
ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯಗಳನ್ನು ಕೀರ್ತನೆ 103ನೇ ಕೀರ್ತನೆ 1ರಿಂದ 5ರವರೆಗೆ ನಾವು ನೋಡಿದ್ದೇವೆ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ, ನಿಮ್ಮನ್ನು ಕೂಡ ಆಶೀರ್ವಾದ ಮಾಡಲಿ. ಆಮೇನ್.